ಎಲ್ಲರಿಗೂ ಇವತ್ತು ತಂಬಾಕು ಹಾಗೂ ಬಂಜತನದ ಬಗ್ಗೆ ಮಾತಾಡೋಣ. ತಂಬಾಕು ಸೇವನೆ ಹೇಗ್ ಮಾಡ್ಬೋದು? ಒಬ್ಬ ಮನುಷ್ಯ ತಂಬಾಕನ್ನ ಸೇದಬಹುದು, ಅಂದ್ರೆ ಸ್ಮೋಕಿಂಗ್, ಧೂಮಪಾನ, ಅಥವಾ ತಂಬಾಕನ್ನ ತಿನ್ನಬಹುದು, ಗುಟ್ಕಾ, ಪಾನ್, ಈ ತರ. ಸೊ ಈ ಎರಡೂ ವಿಧಾನದಲ್ಲಿ ನಾವು ತಂಬಾಕನ್ನ ಬೆಳೆಸಬಹುದು. ಅದು ಹೇಗೆ ನಮ್ಗೆ ಬಂಜತನ ಆಗತ್ತೆ ಅಂದ್ರೆ, ಗಂಡಸರಿಗೆ ಬೇರೆ ತರ, ಹೆಂಗಸರಿಗೆ ಬೇರೆ ತರ. ಗಂಡಸರಿಗೆ ಹೇಗಾಗ್ಬೋದು? ಒಂದು, ವೀರಾಣುಗಳ ಸಂಖ್ಯೆ ಹಾಗೂ ಚಟುವಟಿಕೆಯಲ್ಲಿ ಕುಗ್ಗುವಿಕೆ ಕಾಣ್ತಾ ಬರ್ಬೋದು, ಅಥವಾ DNA ಡ್ಯಾಮೇಜ್ ಅಂತ ಹೇಳ್ತೀವಿ. ಆಲ್ರೆಡಿ ಸ್ಪರ್ಮ್ಸ್ ಇರುತ್ತಲ್ಲ, ಅಥವಾ ವೀರಾಣುಗಳು, DNA ಅನ್ನೋದು ತುಂಬಾ ಟೈಟ್ ಆಗಿ ಪ್ಯಾಕೇಜ್ ಆಗಿರುತ್ತೆ. ಆ ಪ್ಯಾಕೇಜ್ ಆಗಿರುವಾಗ ಆಲ್ರೆಡಿ ಅದು ಡ್ಯಾಮೇಜ್ಗೆ ತುಂಬಾ ಪ್ರೋನ್ ಆಗಿರುತ್ತೆ. ಸ್ಮೋಕಿಂಗ್ ಮಾಡೋದ್ರಿಂದ ಅಥವಾ ತಂಬಾಕು ಸೇವನೆ ಮಾಡೋದ್ರಿಂದ ಈ DNA ಡ್ಯಾಮೇಜಸ್ ಜಾಸ್ತಿ ಆಗ್ಬೋದು. ಕಾಲಕ್ರಮೇಣ ತುಂಬಾ ಜಾಸ್ತಿ ಸ್ಮೋಕ್ ಮಾಡಿ 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 ಈ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆಗ್ತಾ ಬರಬಹುದು. ಈ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆದ್ರೆ ಇಂಪೋರ್ಟೆನ್ಸ್ ಅಥವಾ ನೀರುವಿಕೆನಲ್ಲೂ ಕೂಡ ತೊಂದರೆ ಕಾಣಿಸ್ಕೊಳ್ಬಹುದು. ಮತ್ತೀಗ ಹೆಂಗಸರಿಗೆ ಹೆಂಗ್ ಬಂಜತನ ಆಗ್ಬೋದು? ಒಂದು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ಬೋದು ಧೂಮಪಾನದಿಂದ ಅಥವಾ ತಂಬಾಕು ಸೇವನೆಯಿಂದ, ಅಥವಾ ಮೊಟ್ಟೆ ಕ್ವಾಲಿಟಿ ತುಂಬಾ ಹೆಚ್ಚಾಗಿ ಕುಗ್ಗುವಿಕೆ ಆಗಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಿಸ್ಕ್ಯಾರೇಜಸ್ ಅಥವಾ ಅಬಾರ್ಷನ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಸ್ಮೋಕಿಂಗ್ ಇಂದ ಆಗ್ಬೋದು. ಸೊ ಹೀಗಾಗಿ ಧೂಮಪಾನ ಮತ್ತೆ ಬಂಜತನ ತುಂಬಾ ಕ್ಲೋಸ್ಲಿ ಲಿಂಕ್ ಇದೆ. ನೀವು ಮಗುವಿಗೆ ಟ್ರೈ ಮಾಡ್ತಾ ಇದ್ರೆ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಧೂಮಪಾನ ಅಥವಾ ತಂಬಾಕು ಸೇವನೆಯನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು.